ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಡಿಜಿಟಲ್ ಲರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ಕು MS ವರ್ಡಲ್ಲಿ ಎಡಿಟಿಂಗ್ ಹೇಗೆ ಮಾಡೋದು ಅನ್ನೋದು ನೋಡೋಣ ಫ್ರೆಂಡ್ಸ್. ಎಡಿಟಿಂಗಲ್ಲಿ ಕಟ್ಟು, ಕಾಪಿ, ಪೇಸ್ಟ್ ಮತ್ತು ಅಂಡು, ರೀಡು, ಫೈಂಡ್, ರಿಪ್ಲೇಸ್, ಗೋ ಟು ಈ 8 ಕಮ್ಯಾಂಡ್ ಬರುತ್ತೆ ಫ್ರೆಂಡ್ಸ್. ಈ 8 ಕಮ್ಯಾಂಡು ನಾವು ಹೇಗೆ ಮಾಡೋದು ವಿತ್ ಶಾರ್ಟ್ಕಟ್ ಕೀಸ್ ನೋಡೋಣ ಬನ್ನಿ ಫ್ರೆಂಡ್ಸ್. MS ವರ್ಡ್ನ ಓಪನ್ ಮಾಡ್ಕೋತೀನಿ. ಕಲಿಯೋಣ ಬನ್ನಿ ಫ್ರೆಂಡ್ಸ್. ಸೊ ಈಗ ನಮ್ಮ ಹತ್ರ ಈಗ ಒಂದು ವರ್ಡ್ ಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ. ಈ ವರ್ಡ್ ಫೈಲಲ್ಲಿ ಫಸ್ಟು ನಾನು ಈ ಹೆಡ್ಡಿಂಗ್ ಇದೆ, ಈ ಹೆಡ್ಡಿಂಗ್ ನಾನು ಈ ಜಾಗದಿಂದ ತೆಗೆದು ಮತ್ತೊಂದು ಜಾಗಕ್ಕೆ ಪೇಸ್ಟ್ ಮಾಡಬೇಕು. ಸೊ ಈ ಥರ ಮಾಡಬೇಕು ಅಂದಾಗ ನಾನು ಕಮಾಂಡ್ ಯೂಸ್ ಮಾಡಬೇಕಾದ್ರೆ ಕಟ್ ಅಂತ. ಸೊ ಕಟ್ ಮಾಡಬೇಕು ಅಂತ ಬಂದಾಗ ನನಗೆ ಇಲ್ಲಿ ಕಟ್ ಕಮಾಂಡ್ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಕಟ್ ಅಂತ ಕೊಟ್ಟರು ಆಗುತ್ತೆ, ಇಲ್ಲ ಕಂಟ್ರೋಲ್ X ಅಂತ ಪ್ರೆಸ್ ಮಾಡಿದ್ರು ಆಗುತ್ತೆ. ಸೊ ಈಗ ನಾನು ಇಲ್ಲಿ ಕಟ್ ಅಂತ ಕೊಡ್ತೀನಿ. ನೋಡಿ, ಕಟ್ ಆಯಿತು. ಮತ್ತು ನಿಮ್ಗೆ ಯಾವ ಜಾಗಕ್ಕೆ ಬೇಕು ಆ ಜಾಗನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಾನೀಗ ನೆಕ್ಸ್ಟ್ ಆ ಪ್ಯಾರಾಗ್ರಾಫ್ನ ಕೆಳಗಡೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿ ನಾನು ಕಂಟ್ರೋಲ್ ವಿಯಿಂದ ಪ್ರೆಸ್ ಮಾಡಿದ್ರು ಆಗುತ್ತೆ, ಇಲ್ಲ ಪೇಸ್ಟ್ ಅಂತ ಕೊಟ್ಟರು ಆಗುತ್ತೆ. ನೋಡಿ ಇಲ್ಲಿ ಕಂಟ್ರೋಲ್ ವಿ ಅಂತ ಇಲ್ಲೂ ತೋರಿಸುತ್ತದು. ಸೊ ಇಲ್ಲಿ ಪೇಸ್ಟ್ ಅಂತ ಕೊಡ್ತೀನಿ. ಸೊ ಇದು ಕಟ್ಟು ಪೇಸ್ಟ್ ಆಯಿತು. ನೆಕ್ಸ್ಟ್ ಬಂದು ಈಗ ನನಗೆ ಕಾಪಿ ಪೇಸ್ಟ್ ಮಾಡಬೇಕು. ಸೊ ಇದು ಕಾಪಿ ಅಂತ ಅಂದರೆ ನನಗೆ ಒಂದಿಷ್ಟು ಈ ಕಂಟೆಂಟ್ಸು ನನಗೆ ಒಂದು 2-3 ಪ್ಯಾರಾಗ್ರಾಫ್ ಇದೆ ಕಂಟೆಂಟ್ ರಿಪೀಟ್ ಆಗಬೇಕು ಅಂತಿರುತ್ತೆ. ಸೊ ಆವಾಗ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ನಿಮ್ಗೆ ಇಲ್ಲಿ ಕಾಪಿ ಅಂತ ಬರುತ್ತೆ, ಕಾಪಿ ಅಂತ ಕೊಡ್ತೀನಿ, ಜಾಗ ಸೆಲೆಕ್ಟ್ ಮಾಡ್ಕೋತೀನಿ, ತಿರ್ಗಾ ಕಂಟ್ರೋಲ್ ವಿ ಯಾರು ಪ್ರೆಸ್ ಮಾಡ್ತೀನಿ, ಇಲ್ಲ ಇಲ್ಲಿ ಪೇಸ್ಟ್ ಅಂತ ಬರುತ್ತೆ ಇದಾರು ಕೊಡ್ತೀನಿ. ನೋಡಿ, ಸೊ ಈ ಥರದಕ್ಕೆ ಕಟ್ಟು ಪೇಸ್ಟು, ಕಾಪಿ ಪೇಸ್ಟ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಎಡಿಟಿಂಗಿಗೆ ಬರೋಣ. ಸೊ ಈ ಎಡಿಟಿಂಗಲ್ಲಿ ನಿಮಗೆ ಫೈಂಡ್, ರಿಪ್ಲೇಸ್, ಗೋ ಟು ಅಂತ ಸಿಗುತ್ತೆ. ಇಲ್ಲಿ ನೋಡಿ ಫೈಂಡ್. ಸೊ ಫೈಂಡ್ ಹೆಸರೇ ಹೇಳುತ್ತೆ ನಿಮಗೆ ಹುಡುಕೋದಕ್ಕೆ ಯೂಸ್ ಮಾಡತಕ್ಕಂಥ ಟೂಲ್ ಇದು. ಈಗ ನನಗೆ ಇಲ್ಲಿ ಮ್ಯಾಟ್ ಟೈಪ್ ಮಾಡಿದ್ದೀನಿ. ಈ ಮ್ಯಾಟ್ರಲ್ಲಿ ನನಗೆ ಅದೊಂದು ವರ್ಡು ಹುಡುಕಬೇಕು. ಸೊ ಹುಡುಕಬೇಕು ಅಂತ ಬಂದಾಗ ಸೊ ನಾನೀಗ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಫೈಂಡ್ ಅಂತ ಕೊಡ್ತೀನಿ. ಸೊ ಫೈಂಡ್ ಅಂದಾಗ ಈ ಥರ ಒಂದು ನ್ಯಾವಿಗೇಷನ್ ಪ್ಯಾನ್ ಅಂತ ಬಂತು. ಸೊ ಇಲ್ಲಿ ನನಗೆ ಇಲ್ಲಿ ಮ್ಯೂಸಿಕ್ಸ್ ಅಂತ ಸುಮಾರು ಕಡೆ ಕಾಣುತ್ತಿದೆ. ಸೊ ಅದನ್ನೇ ನಾನು ಕೊಡ್ತೀನಿ. ಈಗ MUSIC ಅಂತ ಕೊಡ್ತೀನಿ. ಅಷ್ಟು ಸೆಲೆಕ್ಟ್ ಆಗುತ್ತೆ ಮ್ಯೂಸಿಕ್ಕು. ಸರ್ ಇಲ್ಲ, ನನಗೆ ಮ್ಯೂಸಿಕ್ ಬದಲು ಬೇರೆ ವರ್ಡನ್ನ ರಿಪ್ಲೇಸ್ ಮಾಡಬೇಕಾಗಿತ್ತು, ಟೈಪ್ ಮಾಡಿಬಿಟ್ಟಿದ್ದೀನಿ, ರಿಪ್ಲೇಸ್ ಮಾಡಬೇಕು ಅದನ್ನ. ಸೊ ಎಲ್ಲನೂ ಹುಡ್ಕೊಂಡು ಒನ್ ಬೈ ಒನ್ ಹುಡ್ಕೊಂಡು ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅಂತಿದ್ರೆ ಇಲ್ಲಿ ನಮ್ಮ ಹತ್ರ ಒಂದು ರಿಪ್ಲೇಸ್ ಕಮ್ಯಾಂಡ್ ಅಂತ ಇದೆ. ಸೊ ಈ ರಿಪ್ಲೇಸ್ ಕಮ್ಯಾಂಡ್ ಏನಪ್ಪ ಮಾಡುತ್ತೆ ಅನ್ನೋದ್ರೆ, ಸೊ ರಿಪ್ಲೇಸ್ ಅಂತ ಕ್ಲಿಕ್ ಮಾಡ್ಬೋದು, ಇಲ್ಲ ಕಂಟ್ರೋಲ್ H ಅಂತ ಪ್ರೆಸ್ ಮಾಡ್ಬೋದು. ಸೊ ಇಲ್ಲಿ ಕಂಟ್ರೋಲ್ H ಪ್ರೆಸ್ ಮಾಡಿದ್ರು ಇದೇ ಥರನೇ ಬರುತ್ತೆ. ಸೊ ಇಲ್ಲಿ ಫೈಂಡ್ ವಾಟ್ ಅನ್ನೋದಲ್ಲಿ ಮ್ಯೂಸಿಕ್ ಅಂತ ಟೈಪ್ ಮಾಡಿದ್ದೀನಿ. ಹಾಗೆ ಇಲ್ಲಿ ರಿಪ್ಲೇಸ್ ವಿತ್ತಲ್ಲಿ ವಿಡಿಯೋ ಅಂತ ಕೊಡ್ತೀನಿ. ಸೊ ಇಲ್ಲಿ ರಿಪ್ಲೇಸ್ ಅಂತ ಇದೆ, ಒನ್ ಬೈ ಒನ್ ರಿಪ್ಲೇಸ್ ಮಾಡೋದಕ್ಕೆ ರಿಪ್ಲೇಸ್ ಅಂತ ಕೊಡ್ತೀನಿ. ಅಟ್ ಎ ಟೈಮ್ ಎಲ್ಲನೂ ರಿಪ್ಲೇಸ್ ಮಾಡೋದಕ್ಕೆ ರಿಪ್ಲೇಸ್ ಆಲ್ ಅಂತ ಕೊಡ್ತೀನಿ. ಸೊ ನಿಮಗೆ ರಿಪ್ಲೇಸ್ ಆಲ್ ಅಂತ ಕೊಡ್ತಾ ಇದ್ದೀನಿ. ಸೊ ನೋಡಿ, ಆಲ್ ಡನ್, ವಿ ಮೇಡ್ 16 ರಿಪ್ಲೇಸ್ಮೆಂಟ್ಸ್ ಅಂತ ಬಂತು. ಕ್ಲಿಕ್ ಓಕೆ ಅಂತ ಕೊಟ್ಟು ಕ್ಲೋಸ್ ಅಂತ ಕೊಡ್ತೀನಿ. ಸೊ ಈ ಥರದಕ್ಕೆ ರಿಪ್ಲೇಸ್ ಕಮ್ಯಾಂಡ್ ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ, ಫೈಂಡ್ ಅನ್ನೋದು. ಈಗ ನೆಕ್ಸ್ಟು ಗೋ ಟು ಅಂತ ಹೇಳ್ತೀವಿ. ಗೋ ಟು ಅಂದರೆ ಹೆಸರೇ ಹೇಳುತ್ತೆ ಎಲ್ಲಿಗೆ ನಾನು ಹೋಗಬೇಕು ಅಂತಿದ್ದೀನಿ ಅಲ್ಲಿಗೆ ಅಂತ. ಸೊ ಗೋ ಟು ಅಂತ ಹೇಳ್ಕೊತೀನಿ. ಸೊ ಇಲ್ಲಿ ಕಂಟ್ರೋಲ್ G ಪ್ರೆಸ್ ಮಾಡ್ತೀನಿ, ಅಥವಾ ನಿಮಗೆ ಇಲ್ಲಿ ಫೈಂಡ್ ಕಂಟ್ರೋಲ್ H ಕ್ಲಿಕ್ ಮಾಡಿದ್ರು ನಿಮಗೆ ರಿಪ್ಲೇಸ್ ಕಮೆಂಟ್ ಕ್ಲಿಕ್ ಮಾಡಿದ್ರು ಅದು ಬರುತ್ತೆ. ಇಲ್ಲಿ ಗೋ ಟು ಕಮೆಂಟ್ ಬರುತ್ತೆ. ಈ ಗೋ ಟು ಅಲ್ಲಿ ನಿಮಗೆ ಲೈನ್ಗೆ ಹೋಗ್ಬೇಕಾ, ಸೆಕ್ಷನ್ಗೆ ಹೋಗ್ಬೇಕಾ, ಪೇಜ್ಗೆ ಹೋಗ್ಬೇಕಾ, ಅಥವಾ ನೀವು ಬುಕ್ ಮಾರ್ಕ್ ಹೋಗ್ಬೇಕಾ, ಕಾಮೆಂಟ್ಗೆ ಹೋಗ್ಬೇಕಾ, ಎಲ್ಲಿಗೆ ಹೋಗಬೇಕು ಅಂತ ಕೇಳುತ್ತೆ. ನಾನಿಲ್ಲಿ 6 ಪೇಜ್ ಇದೆ. ಸೊ ನಾನಿಲ್ಲಿ ಲೈನ್ ಅಂತ ಕ್ಲಿಕ್ ಮಾಡಿ, ಪೇಜ್ ಅಂತ ಕ್ಲಿಕ್ ಮಾಡಿ ಪೇಜ್ ನಂಬರ್ 6 ಅಂತ ಕೊಡ್ತೀನಿ. ಲಾಸ್ಟ್ ಪೇಜ್ ಆಗಿರೋದನ್ನ ಪೇಜ್ ನಂಬರ್ 6 ಅಂತ ಕೊಡ್ತೀನಿ. ಗೋ ಟು ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇಜ್ 6 ಆಫ್ 6 ಇಲ್ಲಿಗೆ ಜಂಪ್ ಆಯಿತು ಇಲ್ಲಿಗೆ. ಸೊ ಇಲ್ಲಿ ನಮ್ಮ ಸ್ಟೇಟಸ್ ಬಾರಲ್ಲಿ ಕಾಣುತ್ತೆ ನಿಮಗೆ. ಇಲ್ಲಿ 6 ಆಫ್ 6 277 ವರ್ಡ್ಸು, ಇಂಗ್ಲೀಷು, ಇಂಡಿಯನ್ ಲೆಟರ್ ಇದು. ಸೊ ಇದು ಸ್ಟೇಟಸ್ ಬಾರಲ್ಲಿ ಇದಿಷ್ಟು ಕಾಣುತ್ತೆ, ಇದರಲ್ಲಿ ಕಾಣುತ್ತೆ. ಸೊ ಇದು ಗೋ ಟು ಕಮ್ಯಾಂಡ್ ಅಂತ ಹೇಳ್ತೀವಿ. ತಿರ್ಗಾ ನಾನು ವಾಪಸ್ ಹೋಗಬೇಕು ಅಂದರೆ ತಿರ್ಗಾ ಕಂಟ್ರೋಲ್ G ಕೊಡ್ತೀನಿ, ಪೇಜ್ 1 ಅಂತ ಕೊಡ್ತೀನಿ. ಫಸ್ಟ್ ಪೇಜ್ಗೆ ಜಂಪ್ ಆಗುತ್ತೆ ನೋಡಿ.
ಇದು ಫಸ್ಟ್ ಪೇಜ್ಗೆ ಜಂಪ್ ಆಯಿತು. ಸೊ ಈ ಥರದಕ್ಕೆ ಗೋ ಟು ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬಂದು ಅಂಡು ಆ್ಯಂಡ್ ರೀಡು ಅಂತ ಹೇಳ್ತೀವಿ. ಅಂಡು ಅಂದರೆ ಏನು, ಮಾಡಬೇಡ ಅಂತ. ಸೊ ಮಾಡಬೇಡ ಅನ್ನೋದಕ್ಕೆ ಉದಾಹರಣೆಗೆ ಬೈ ಮಿಸ್ಟೇಕಾಗಿ ನಾನು ಇಲ್ಲೊಂದು ಟೈಪ್ ಮಾಡ್ತಿದ್ದೆ, ಯಾವುದಕ್ಕೆ ಡಿಲೀಟ್ ಮಾಡಿಬಿಟ್ಟೆ. ಸೊ ಡಿಲೀಟ್ ಮಾಡಿಬಿಟ್ಟೆ, ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ. ಸೊ ವಾಪಸ್ ತೊಗೊಂಬರೋದಕ್ಕೆ ನಾವು ಕಂಟ್ರೋಲ್ Z ಅಂತ ಪ್ರೆಸ್ ಮಾಡಿದ್ರೂ ಆಗುತ್ತೆ. ಇಲ್ಲ ಇಲ್ಲೇ ಇದೆ ನೋಡಿ, ಅಂಡು ಅಂತ ಕಮ್ಯಾಂಡ್ ಇದೆ. ಇಲ್ಲಿ ಈ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ಇಲ್ಲಿ ಅಂಡು ಅಂತ ಇದೆ. ಸೊ ಈ ಬಟನ್ ಪ್ರೆಸ್ ಮಾಡಿದ್ರೂ ಆಗುತ್ತೆ. ಇಲ್ಲ ಮಾಡಬೇಕಿತ್ತು ಅಂದರೆ ಮಾಡಬೇಕೆಂದು ರಿಪೀಟ್ ಮಾಡು ಅಂತ. ಸೊ ರಿಪೀಟ್ ಮಾಡು ಅಂತಂದರೆ ಇದನ್ನು ರಿಪೀಟ್ ಅಂತ ಕೊಟ್ಟರೆ ವಾಪಸ್ ತೆಗೆಯೋದು. ಸೊ ಇದು ಅಂಡು ಆ್ಯಂಡ್ ರೀಡು. ಕಂಟ್ರೋಲ್ Xಗೆ ಅಂಡು ಯೂಸ್ ಮಾಡ್ತೀವಿ, ಕಂಟ್ರೋಲ್ Yಗೆ ರಿಪೀಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಕಂಟ್ರೋಲ್ Y ಟೂಲ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ವರ್ಡ್ನ ಟೈಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೋಪ್ ಇದು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಫ್ರೆಂಡ್ಸ್. ಇದರಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.